ಸೀರಿಯಸ್ಲಿ ಇನ್ಸೇನ್ ಅನ್ಕೊಳ್ಳಿ ಮಾತ್ರ ಈ ಗಾಡಿ ಮಾತ್ರ ತುಂಬಾ ಇಷ್ಟ ಆಗೋಯ್ತು ಮಾತ್ರ. ಇವತ್ತು ನಾನು ಕರ್ನಾಟಕದ ಬೇರೆಸ್ಟ್ ಒಂದು ಬ್ಯಾಗ್ ಸಿಕ್ತಂದಿದ್ದೆ. ಗೈಸ್ ಇದರಲ್ಲಿ ಒಳಗಡೆ ಮಾತ್ರ ಅಲ್ಲ ಹೊರಗಡೆನೂ ಕಂಟ್ರೋಲ್ ಮಾಡ್ಬೋದು. ಇದೇನು ರಿಮೋಟ್ ಇದೆ, ಇದರ ರಿಮೋಟಲ್ಲಿ ಕೂಡ ಕಂಟ್ರೋಲ್ ಮಾಡ್ಕೋಬೋದು. ಹೆಂಗೆ ಅಂತ ತೋರಿಸ್ತೀನಿ ನೋಡಿ. ಇದು ಎ ಅಂತ ಏನಿದೆ, ಇದು ಬಂದ್ಬಿಟ್ಟು ಫ್ರಂಟ್ ಸಸ್ಪೆನ್ಷನ್ ಹಿಂಗೆ ಹೈಟ್ ಆಗುತ್ತೆ ನೋಡಿ. ಫ್ರಂಟ್ ಮಾತ್ರ ಹೈಟ್ ಆಗ್ತಿದೆ. ಓಕೆ, ಆ್ಯಂಡ್ ಇವಾಗ ಇದನ್ನು ಡೌನ್ ಮಾಡಬೇಕು ಅಂದರೆ ಸಿ ಏನಿದೆ, ಸಿ ಬಂದ್ಬಿಟ್ಟು ಫ್ರಂಟಿಗೆ ನೋಡಿ ಹೇಗೆ ಡೌನ್ ಆಗ್ತಿರುತ್ತೆ. ಗೌರ್ಮೆಂಟ್ ಅವರು ಯಾವ್ದು ಅಡ್ವರ್ಟೈಸ್ಮೆಂಟ್ ಪರ್ಪಸ್ಗೋಸ್ಕರ ಅವ್ರವ್ರಿಗೆ ಇಷ್ಟ ಬಂದಾಗ ಮಾಡ್ತಾರೆ, ಅದೆಲ್ಲ ಲೀಗಲ್ ಆಗುತ್ತೆ. ನಾವು ಮಾಡಿಫಿಕೇಶನ್ ಮಾಡಿಸ್ಕೊಂಡ್ರೆ ಅದು ಇಲ್ಲೀಗಲ್ ಆಗುತ್ತೆ. ವೆಲ್ಕಮ್ ಬ್ಯಾಕ್ ಟು ಅನದರ್ ಬ್ಲಾಗ್. ಗೈಸ್ ಇವತ್ತು ನಾನು ನಿಮ್ಗೆ ಕರ್ನಾಟಕದ ಬೇರೆಸ್ಟ್ ಒಂದು ಬ್ಯಾಗ್ ಶಿಫ್ಟ್ ತಂದಿದ್ವಿ. ಮತ್ತೆ ಈ ಬ್ಯಾಗ್ ಶಿಫ್ಟ್ ಅಂದ್ರೆ ಇದು ಪ್ರೈಸ್ ಟು ಫುಲ್ಲಿ ಕಸ್ಟಮೈಸ್ಡ್ ಬ್ಯಾಗ್ ಶಿಫ್ಟ್ ಅಂದ್ವಿ. ಯಾವ್ದು ಇದು ವಿಸ್ಟ್ ಅಂತ ನೋಡ್ತಾರ, ಚೆಕ್ ಔಟ್ ದಿಸ್ ವಿಸ್ಟ್ ಗೈಸ್. ಮಾಡಿಫಿಕೇಶನ್ಸ್ ಆಗಿದೆ ಅಂದ್ರೆ ಕ್ಲಿಯರ್ ಆಗಿ ಫಸ್ಟ್ ಬಂದ್ಬಿಟ್ಟು ನಿಮ್ಗೆ ಅಗ್ರೆಸಿವ್ ಲುಕ್ ಅಲ್ಲಿ ಕಾಣಿಸ್ತಾರೆ. ಬಾಡಿ ಕಿಟ್, ಈ ಬಾಡಿ ಕಿಟ್ ಏನ್ ನೋಡ್ತೀರಾ, ಇದು ಬಂದ್ಬಿಟ್ಟು ಕಸ್ಟಮೈಸ್ಡ್ ಬಾಡಿ ಕಿಟ್ ಹಾಕ್ಸಿದ್ದಾರೆ. ಅಂಡ್ ನೀವು ನೋಡ್ತಿರೋದು ಹೆಡ್ಲೈಟ್ ಅಂದ್ರೆ ಇದು ಬಂದ್ಬಿಟ್ಟು ಆಫ್ಟರ್ ಮಾರ್ಕೆಟ್ ಹೆಡ್ಲೈಟ್ ಹಾಕ್ಸಿದ್ದಾರೆ. ಅಂಡ್ ಈ ವೀಲ್ಸ್ ಏನ್ ನೋಡ್ತೀರಾ, ಇದು ಬಂದ್ಬಿಟ್ಟು 16 ಇಂಚ್ ರೇಸ್ ಕಂಪ್ನಿ ಅಲೈಸ್ ಹಾಕ್ಸಿದ್ದಾರೆ. ಅಂಡ್ ಇಲ್ಲಿ ನೋಡ್ತಿರೋ ಹಾಗೆ ಆಫ್ಟರ್ ಮಾರ್ಕೆಟ್ ಮಿರರ್ ಕವರ್ ಕೂಡ ಹಾಕ್ಸಿದ್ದಾರೆ. ಅಂಡ್ ಇಲ್ಲಿ ನೋಡ್ತೀರಾ, ಇದು ಬಂದ್ಬಿಟ್ಟು ರ್ಯಾಪ್ ಮಾಡಿಸಿದ್ದಾರೆ. ಈ ರ್ಯಾಪ್ ಬಂದ್ಬಿಟ್ಟು ಇಂಡಸ್ಟ್ರಿಯಲ್ ರ್ಯಾಪ್ ಮಾಡಿಸಿದ್ದಾರೆ. ನೋಡೋಕೆ ತುಂಬಾ ನಿಮಗೆ ಆಕ್ಸಿಡೆಂಟ್ ಕಲೆಕ್ಷನ್ಸ್ ಇರುತ್ತೆ. ಆದ್ರೆ ನನಗೆ ಒಂದು ಅರ್ಥ ಆಗಲ್ಲ, ಗೌರ್ಮೆಂಟ್ ಅವರು ಯಾವುದೇ ಅಡ್ವರ್ಟೈಸ್ಮೆಂಟ್ ಪರ್ಪಸ್ಗೋಸ್ಕರ ಅವ್ರವ್ರಿಗೆ ಇಷ್ಟ ಬಂದಾಗ ಮಾಡ್ತಾರೆ, ಅದೆಲ್ಲ ಲೀಗಲ್ ಆಗುತ್ತೆ. ಬಟ್ ನಮಗೆ ನಾವು ಓನ್ ಅಕೌಂಟಲ್ಲಿ ನಾವು ಮಾಡಿಫಿಕೇಶನ್ ಮಾಡಿಸ್ಕೊಂಡ್ರೆ ಅದು ಇಲ್ಲೀಗಲ್ ಆಗುತ್ತೆ. ಇದು ರ್ಯಾಪ್ ಮಾಡಿದ್ರೆ ಅದು ಅವ್ರಿಗೆ ಇಲ್ಲೀಗಲ್ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ಮೀಟರ್ ಬೇಕು, ಮೀಟರ್ ಮೀಟರ್. ನೆಕ್ಸ್ಟ್ ಇಲ್ಲಿ ನೋಡ್ತೀರಾ, ಇದು ಹೋಗ್ಬಿಟ್ಟು ಆಫ್ಟರ್ ಮಾರ್ಕೆಟ್ ಬೇರೆ ನಿಮಗೆ ಒಂಥರ ಅಗ್ರೆಸಿವ್ ಲುಕ್ ಎಲ್ಲ ಕಾಣಿಸುತ್ತೆ. ಅಂಡ್ ಇಲ್ಲಿ ನೋಡ್ತಿರೋದು ಇದು ಬ್ಯಾಕ್ ಬಾಯ್ಲರ್ ಹಾಕ್ಸಿದ್ದಾರೆ. ಅಂಡ್ ಇದ್ರಲ್ಲಿ ಬಂದ್ಬಿಟ್ಟು ಕೋಡ್ 6 ಅವರ ಸ್ಟೇಟ್ ಟ್ಯೂನ್ ಆಗಿದೆ. ಮತ್ತೆ ಇದ್ರಲ್ಲಿ ಬಂದು ಗಾಡಿ ಏನು ಸ್ಲೋ ಆಗಿ ಕಾಣಿಸ್ತಿದೆ ಅಂದ್ರೆ ಇದರಲ್ಲಿ ಬಂದು ಇನ್ನೊಂದು ಕಾನ್ಸೆಪ್ಟ್ ಏರ್ ಸಸ್ಪೆನ್ಷನ್ ಇದೆ. ಅಂಡ್ ಈ ಏರ್ ಸಸ್ಪೆನ್ಷನ್ ಕೂಡ ಹೇಗೆ ವರ್ಕ್ ಆಗುತ್ತೆ ಅಂತ ನಾನು ನಿಮ್ಗೆ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಬನ್ನಿ ಗೈಸ್, ಏರ್ ಸಸ್ಪೆನ್ಷನ್ ಹೇಗೆ ವರ್ಕ್ ಆಗುತ್ತೆ ಅಂತ ನೋಡೋಣ. ಗೈಸ್ ಇದರಲ್ಲಿ ಒಳಗಡೆ ಮಾತ್ರ ಅಲ್ಲ ಹೊರಗಡೆನೂ ಕಂಟ್ರೋಲ್ ಮಾಡ್ಬೋದು. ಇದೇನು ರಿಮೋಟ್ ಇದೆ, ಇದರ ರಿಮೋಟಲ್ಲಿ ಕೂಡ ಕಂಟ್ರೋಲ್ ಮಾಡ್ಕೋಬೋದು. ಹೆಂಗೆ ಅಂತ ತೋರಿಸ್ತೀನಿ ನೋಡಿ. ಇದು ಎ ಅಂತ ಏನಿದೆ, ಇದು ಬಂದ್ಬಿಟ್ಟು ಫ್ರಂಟ್ ಸಸ್ಪೆನ್ಷನ್ ಹಿಂಗೆ ಹೈಟ್ ಆಗುತ್ತೆ ನೋಡಿ. ಫ್ರಂಟ್ ಮಾತ್ರ ಹೈಟ್ ಆಗ್ತಿದೆ. ಓಕೆ, ಆ್ಯಂಡ್ ಇವಾಗ ಬ್ಯಾಕ್ ಹೈಟ್ ಮಾಡ್ಬೇಕಂದ್ರೆ ಏನು ಮಾಡಬೇಕು, ಬಿ ಪ್ರೆಸ್ ಮಾಡಬೇಕು ನೋಡಿ. ಇವಾಗ ಎರಡು ಫ್ರಂಟು ಮತ್ತು ಬ್ಯಾಕು ಎರಡು ಈಗ ಹೈಟ್ ಆಗಿದೆ ಅಲ್ವಾ. ಇವಾಗ ಇದನ್ನು ಡೌನ್ ಮಾಡಬೇಕಂದ್ರೆ ಸಿ ಏನಿದೆ, ಸಿ ಬಂದ್ಬಿಟ್ಟು ಫ್ರಂಟಿಗೆ ನೋಡಿ ಹೇಗೆ ಡೌನ್ ಆಗ್ತಿರುತ್ತೆ. ಇವಾಗ ಬ್ಯಾಕ್ ನಿಮ್ಗೆ ಐಟಾಗಿ ಕಾಣಿಸ್ತಿದೆ ಇಲ್ಲ. ಇವಾಗ ಬ್ಯಾಕ್ ಬಂದ್ಬಿಟ್ಟು ಡೌನ್ ಮಾಡ್ತೀನಿ ನೋಡಿ. ಇವಾಗ ಗಾಡಿ ಬಂದ್ಬಿಟ್ಟು ಫುಲ್ಲು ಲೋ ಅಲ್ಲಿ ಕಾಣಿಸ್ತಾ ಇದೆ. ಈ ಥರ ಏನಾದ್ರು ಬೆಂಗಳೂರು ರೋಡಲ್ಲಿ ಓಡಾಡ್ಬಿಟ್ರೆ ಈ ಗಾಡಿಗೂ ವ್ಯಾಲ್ಯೂ ಇರಲ್ಲ, ಮಾಡಿಸ್ಬೇಕು ವ್ಯಾಲ್ಯೂ ಇರಲ್ಲ. ಯಾಕಂದರೆ ಈ ರೋಡ್ಗಳು ಹಂಗೈತೆ, ಅದಕ್ಕೆ ಮಾಡಿಫಿಕೇಶನ್ ಈಗ ವ್ಯಾಲ್ಯೂನೇ ಇದೆ ಮಾಡಿಬಿಡ್ತಾರೆ. ದೊಡ್ಡಾಸಾಗಿ ಯಾವನಾರ ಓಟ್ ಮಾಡ್ಕೊಂಡ್ರೆ ಕಾಲೇಜ್ ಗ್ರೌಂಡಲ್ಲಿ ಅಟ್ಟಾಡ್ಸ್ಕೊಂಡು ಹೊಡಿತೀನಿ. ಗೈಸ್ ನೋಡಿರಲ್ಲ ಇವಾಗ ಹೊರಗಡೆ ಏನೇನು ಮಾಡಿಫಿಕೇಶನ್ಸ್ ಆಗಿದೆ ಅಂತ ಇಷ್ಟೊತ್ತು. ಇವಾಗ ಹೊರಗಡೆ ಎಲ್ಲ ತಿಳ್ಕೊಂಡಾಯ್ತಲ್ಲ, ಇವಾಗ ಬಂದ್ಬಿಟ್ಟು ಅಂಡರ್ ದ ವುಡಲ್ಲಿ ಏನೇನು ಮಾಡಿಫಿಕೇಶನ್ಸ್ ಆಗಿದೆ ಅಂತ ತಿಳ್ಕೊಳ್ಳೋಣ. ಇದರಲ್ಲಿ ಬಂದ್ಬಿಟ್ಟು ಕೋಡ್ 6 ಸ್ಟೇಟ್ ಟ್ಯೂನ್ ಆಗಿದೆ. ಮತ್ತು ಇದರಲ್ಲಿ ಬಂದ್ಬಿಟ್ಟು ಬರ್ಬರ್ ಟ್ಯೂನ್ ಇದೆ. ಈ ಬರ್ಬರ್ ಟ್ಯೂನ್ ಬಂದ್ಬಿಟ್ಟು ನಿಮ್ಗೆ ಕೇಳೋಕೆ ಹೊಸ್ದು ಅನ್ಸ್ಬೋದು, ಬಟ್ ನಾನು ನಿಮ್ಗೆ ತೋರಿಸ್ತೀನಿ ಇವತ್ತು ಬರ್ಬರ್ ಟ್ಯೂನ್ ಹೇಗಿರುತ್ತೆ ಅಂತ. ಬನ್ನಿ ಗೈಸ್, ಇವಾಗ ಬಂದ್ಬಿಟ್ಟು ಅಂಡರ್ ದ ವುಡಲ್ಲಿ ಏನೇನು ಮಾಡಿಫಿಕೇಶನ್ಸ್ ಆಗಿದೆ ಅಂತ ನೋಡೋಣ. ಗೈಸ್ ಇನ್ನು ಅಂಡರ್ ದ ವುಡಲ್ಲಿ ಏನೇನು ಮಾಡಿಫಿಕೇಶನ್ಸ್ ಆಗಿದೆ ಅಂದರೆ ಇಲ್ಲೇನು ನೋಡ್ತೀರಾ, ಇದು ಬಂದ್ಬಿಟ್ಟು DIA ಏರ್ ಇಂಟೆಕ್ ಹಾಕ್ಸಿದ್ದಾರೆ. ಮತ್ತು ಇದು ಬಂದ್ಬಿಟ್ಟು ಫುಲ್ ಸಿಸ್ಟಮ್ ಇರ್ತದೆ. ಫುಲ್ ಸಿಸ್ಟಮ್ ಅಂದರೆ ನೋಡಿ ಇಲ್ಲಿ ಮ್ಯಾನಿಫೋಲ್ಡಿಂದಾನೆ ಓಕೆ. ಆ್ಯಂಡ್ ಇದ್ರಲ್ಲಿ ಬಂದ್ಬಿಟ್ಟು ಸ್ಟೇಟ್ ಟ್ಯೂನ್ ಆಗಿದೆ. ಆ್ಯಂಡ್ ಬರ್ಬಲ್ ಟ್ಯೂನ್ ಕೂಡ ಇದೆಯಲ್ಲ, ಬರ್ಬಲ್ ಟ್ಯೂನ್ ನಾನು ನಿಮ್ಗೆ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ನಾನು ನಿಮಗೆ ಎಕ್ಸಾಸ್ಟ್ ಸೌಂಡ್ ಕೇಳಿಸ್ತೀನಿ. ಇವಾಗ ಎಕ್ಸಾಸ್ಟ್ ಸೌಂಡ್ ಹೇಗೆ ಕೇಳಿಸುತ್ತೆ ಅಂತ. ಈಗ ಬರ್ಬಲ್ ಟ್ಯೂನ್ ತೋರಿಸ್ತೀನಿ ಈಗ.
ಗೈಸ್ ನೋಡಿರಲ್ಲ ಬರ್ಬಲ್ ಟ್ಯೂನ್ ಯಾವ ಥರ ಇತ್ತು ಅಂತ ಒಂಥರ ಡಿಫ್ರೆಂಟ್ ಆಗಿತ್ತಲ್ಲ. ಇವಾಗ ಬಂದ್ಬಿಟ್ಟು ಈ ಗಾಡಿಗೆ ಬಂದ್ಬಿಟ್ಟು ಫ್ಲೇಮ್ ಕಿಟ್ ಕೂಡ ಇದೆ. ಇವಾಗ ನಾನು ನಿಮಗೆ ಫ್ಲೇಮ್ ತೋರಿಸ್ತೀನಿ ಬನ್ನಿ, ಈ ಗಾಡೀಲಿ ಇವಾಗ ಫ್ಲೇಮ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ. ವಾವ್ ಗಾಯ್ಸ್ ನೋಡಿರಲ್ಲ ಫ್ಲೇಮ್ ಹೆಂಗಿತ್ತು ಅಂತ. ಒಳ್ಳೆ ನೈಟ್ರು ಇದ್ದಂಗಿತ್ತಲ್ಲ ಒಳ್ಳೆ. ಇವಾಗ ಗೇಮ್ಸಲ್ಲೆಲ್ಲ ಚಿಕ್ಕ ವಯಸ್ಸಲ್ಲೆಲ್ಲ ನೋಡಿರ್ತೀವಿ, ಗೇಮಲ್ಲಿ ಈ ಥರ ಒಂದು ನೈಟ್ರೋ ಬಟನ್ ಪ್ರೆಸ್ ಮಾಡಿದ ತಕ್ಷಣ ಈ ಥರ ಝೀ ಅಂತ ಬರುತ್ತಲ್ಲ, ಆ ರೀತಿ ಇತ್ತು. ವಾವ್ ಸೈಕ್ ಮಾತ್ರ ಮಜಾ ಆಯಾ. ಗಾಯ್ಸ್ ಸೀರಿಯಸ್ಲಿ ಮಾತ್ರ ಇನ್ಸೇನ್ ಅಂದ್ಕೊಳ್ಳಿ ಈ ಗಾಡಿ ಮಾತ್ರ. ಏನು ಮಾಡಿಫಿಕೇಷನ್ ಗುರು, ನಜಿ ನೋಡಿದ ತಕ್ಷಣ ಇಷ್ಟ ಆಗೋಯ್ತು. ಆ್ಯಂಡ್ ಈಗ ಈ ಗಾಡಿ ಇಂಟೀರಿಯರಲ್ಲಿ ಏನೇನು ಮಾಡಿಫಿಕೇಷನ್ಸ್ ಆಗಿದೆ ಅಂತ ನೋಡೋಣ ಬನ್ನಿ. ಸ್ಟಾರ್ಟಿಂಗ್ ಎಂಟ್ರಿ ಆಗ್ತಿರ್ಬೇಕಾದ್ರೆ ನೋಡ್ತಿರ್ಬೋದು, ಫುಲ್ಲು ಬ್ಲ್ಯಾಕ್ ಆ್ಯಂಡ್ ರೆಡ್ ಕಾಂಬಿನೇಷನ್ ಇದೆ ಇಂಟೀರಿಯರು. ಆ್ಯಂಡ್ ಇಲ್ಲಿ ನೋಡ್ತಿರಲ್ಲ ಮೇನ್ ಅಟ್ರಾಕ್ಟ್, ಈ ಸ್ಟೇರಿಂಗ್ ವೀಲ್ ಏನಿದೆ ಇದು ಬಂದ್ಬಿಟ್ಟು ಒರಿಜಿನಲ್ ಕಾರ್ಬನ್ ಫೈಬರ್ ಸ್ಟೇರಿಂಗ್ ವೀಲ್ ಹಾಕ್ಸಿದ್ದಾರೆ. ಆ್ಯಂಡ್ ಇದು ಬಂದ್ಬಿಟ್ಟು ಪಯನೀರ್ ಸಿಸ್ಟಮ್ ಹಾಕ್ಸಿದ್ದಾರೆ. ಆ್ಯಂಡ್ ಇದು ಆ್ಯಡ್ ಆನ್ ಗೇರ್ ನೋಬ್, ಇದನ್ನು ಕಸ್ಟಮೈಸ್ ಮಾಡಿ ಇವ್ರು ಹಾಕ್ಕೊಂಡಿರೋದು. ಆ್ಯಂಡ್ ಇದರಲ್ಲಿ ಬಂದ್ಬಿಟ್ಟು ಆ್ಯಂಬಿಯನ್ಸ್ ಲೈಟ್ ಕೂಡ ಇದೆ. ಆ್ಯಂಬಿಯನ್ಸ್ ಲೈಟ್ ನೀವು ನೋಡ್ತಿರಲ್ಲ, ಇವಾಗ ಬಂದ್ಬಿಟ್ಟು ಟ್ರೈ ಕಲರ್ ಮಲ್ಟಿ ಕಲರಲ್ಲಿದೆ. ಇವಾಗ ಬಂದ್ಬಿಟ್ಟು ನೋಡಿ, ಇವಾಗ ಚೇಂಜ್ ಮಾಡ್ತೀನಿ ಬೇರೆ ಬೇರೆ ಕಲರಿಗೆ. ನೋಡಿ ಇವಾಗ ಮೂವಿಂಗ್ ಮಲ್ಟಿ ಕಲರು, ಇದೇನೊಂಥರ ಗ್ರೀನ್, ಮತ್ತು ಇನ್ನೊಂದು ಕಲರು ರೆಡ್ಡು. ಇದು ಸ್ಲೋ ಆಗಿ ಚೇಂಜ್ ಆಗ್ತಿದೆ ನೋಡಿ. ಈಗ ಆ್ಯಂಬಿಯನ್ಸ್ ಲೈಟ್ ಇದು ಡಿಫ್ರೆಂಟು. ಟೋಟಲ್ ಇದರ ಬಂದ್ಬಿಟ್ಟು 28 ಟೈಪ್ಸ್ ಆಫ್ ಆ್ಯಂಬಿಯನ್ಸ್ ಲೈಟ್ ಇದೆ ನೋಡಿ, ಸುಮಾರು ಕಲರ್ಗಳಿದೆ. ಆ್ಯಂಡ್ ಇದರ ಬಂದ್ಬಿಟ್ಟು ಇಲ್ಲಿ ನೋಡಿ, ಇದನ್ನು ಕೂಡ ಇವರು ಚೇಂಜ್ ಮಾಡಿಸಿದ್ದಾರೆ. ಇದು ಬಂದ್ಬಿಟ್ಟು ಸ್ಟಾಕ್ ಅಲ್ಲ, ಇದು ಬಂದ್ಬಿಟ್ಟು ಆಫ್ಟರ್ ಮಾರ್ಕೆಟ್ ಇವ್ರು ಹಾಕ್ಸಿರೋದು ಸೀಟ್ ಬೆಲ್ಟು. ಇಲ್ಲಿ ಏರ್ ಸಸ್ಪೆನ್ಷನ್ ಇದೆ. ಆ್ಯಂಡ್ ಒಳಗಡೆ ಬಂದ್ಬಿಟ್ಟು ಒಂದು ಮಿನಿ ಪೋರ್ಷೆ ಇದೆ ನೋಡಿ. ಆಲ್ಮೋಸ್ಟ್ ಗಾಡೀಲಿ ಇರೋದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಅಂದ್ಕೊಳ್ಳೋದೇನೋ ಗಾಡೀಲಿ ಎಕ್ಸ್ಪ್ಲೋರ್ ಮಾಡಾಗಿದೆ. ಆ್ಯಂಡ್ ಇದರ ಬಂದ್ಬಿಟ್ಟು ಗೈಸ್ ಅಂತ ವೆಸ್ಟ್ ಕೋಸ್ಟ್ ಅವ್ರದ್ದು ಮ್ಯೂಸಿಕ್ ಸಿಸ್ಟಮ್ ಇದೆ. ಇದು ಬಂದ್ಬಿಟ್ಟು ಬ್ಯಾಂಗ್ಳೂರಲ್ಲಿ ಎಲ್ಲೂ ಸಿಗೋಲ್ಲ. ಇದು ಬಂದ್ಬಿಟ್ಟು ಔಟ್ಸೈಡಿಂದ ಇಂಪೋರ್ಟ್ ಮಾಡಿಸಿದ್ದಾರೆ. ಬಟ್ ಮ್ಯೂಸಿಕ್ ಹಾಕೋಕ್ಕಾಗಲ್ಲ ಗೈಸ್, ಮುಂಚೆ ಥರ ಎಲ್ಲ. ಇವಾಗ ಬಂದ್ಬಿಟ್ಟು ಫುಲ್ ಕಾಪಿ ರೈಟ್ ಬೀಳುತ್ತೆ ಮ್ಯೂಸಿಕ್ಸ್ ಹಾಕೋಕ್ಕೆ ಹೋದರೆ, ಏನೂ ಮಾಡೋಕ್ಕಾಗಲ್ಲ, ಸಾರಿ ಗೈಸ್. ಆ್ಯಂಡ್ ಎಲ್ಲ ಹೇಳಾಯ್ತಲ್ವಾ. A few moments later. ಸೊ ಗಾಯ್ಸ್ ನೋಡಿದ್ರಲ್ಲ, ಇಷ್ಟೊತ್ತರು ಈ ಬೀಚ್ನಲ್ಲೆಲ್ಲ ತಿಳ್ಕೊಂಡಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಎಕ್ಸ್ಪ್ಲೇನ್ ಮಾಡೋಕ್ಕೆ ಏನು ನೋಡಿಲ್ಲ, ಎಲ್ಲ ಮಾಡಿಫಿಕೇಶನ್ ಡೀಟೇಲ್ಸ್ ಕೂಡ ಹೇಳಿದ್ದೀನಿ. ನಿಮಗೆ ಈ ಬೀಚ್ ನೋಡಿ ಅಂತ ಅನಿಸ್ತಾರೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮಿಸ್ ಅಂತೂ ಮಾಡೋಕ್ಕೆ ಹೋಗ್ಬಿಡಿ, ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಯಾಕಂದರೆ ಒನ್ ಆಫ್ ದ ರೇರೆಸ್ಟ್ ವ್ಯಕ್ತಿಗಳು ಟೈಪ್ ಟು ಶಿಫ್ಟ್ ಆಗಿ ನನಗೆ ತುಂಬ ಇಷ್ಟ ಇದೆ ಗಾಡಿ. ಓಕೆ, ಆದಷ್ಟು ಬೇಗ ಇನ್ನೊಂದು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಯಾವ ಗಾಡಿ ನೆಕ್ಸ್ಟ್ ಬೇಕು ಅಂತ ಕಮೆಂಟ್ ಸೆಕ್ಷನ್ ತಿಳಿಸಿ. ಓಕೆ ಫ್ರೆಂಡ್ಸ್, ಬಾಯ್.